ನಮಸ್ಕಾರ ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ನಲ್ ಪ್ರೊಡಕ್ಷನ್ಸ್ ಗಳನ್ನ ಹೇಗೆ ತೆಗೆಯೋದು ಅಂತ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸೊ ಎರಡು ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಎರಡು ಕ್ವಶನ್ ಸಾಲ್ವ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ನಲ್ ಪ್ರೊಡಕ್ಷನ್ಸ್ ನ ಮೇಲೆ ನೀವು ಈಸಿಯಾಗಿ ರಿಮೂವ್ ಮಾಡ್ತಾ ಹೋಗ್ತೀರಾ. ಸೊ ಫಸ್ಟ್ ಏನ್ ಮಾಡಬೇಕು ಅಂತಂದ್ರೆ ಎಲ್ಲಿ ನಲ್ ಅಥವಾ ಎಪ್ಸಲಾನ್ ಎಲ್ಲಿದೆ ಅಂತ ನೋಡಿ. ಸೊ ಮೊದಲನೇ ಕ್ವಶನ್ ನೋಡ್ತಾ ಹೋದ್ರೆ ಎಪ್ಸಲಾನ್ ಎಲ್ಲಿದೆ, ಬಿ ಅಲ್ಲಿದೆ ಮತ್ತೆ ಎಪ್ಸಲಾನ್ ಸಿ ಅಲ್ಲಿದೆ. ಈಗ ಯಾವ್ಯಾವ್ದ್ರಲ್ಲಿಲ್ಲ ಅದನ್ನ ಹಾಗೆ ಬರೀರಿ. ಫಸ್ಟ್ ಎಸ್ ಡ್ಯಾಶ್ ಗಿವ್ ರೈಸ್ ಟು ಎಸ್ ಹ್ಯಾಶ್ಟ್ಯಾಗ್ ಎಸ್ ಗಿವ್ ರೈಸ್ ಟು ಎ ಬಿ ಸಿ ಎ ಗಿವ್ ರೈಸ್ ಟು ಸ್ಮಾಲ್ ಎ ಸ್ಮಾಲ್ ಬಿ ಸ್ಮಾಲ್ ಡಿ. ಇವಾಗ ಫಸ್ಟ್ ಬಿ ನ ಕನ್ಸಿಡರ್ ಮಾಡಬೇಕು ಅಥವಾ ಸಿ ನ ಕನ್ಸಿಡರ್ ಮಾಡಬೇಕು? ಯಾವ್ದ್ರಲ್ಲಿ ಬಿ ಅಲ್ಲಿ ಫಸ್ಟ್ ಎಪ್ಸಲಾನ್ ತೆಗಿಬೇಕು ಅಥವಾ ಸಿ ಅಲ್ಲಿ ಫಸ್ಟ್ ಎಪ್ಸಲಾನ್ ತೆಗಿಬೇಕು, ಆಮೇಲೆ ಉಳಿದಿರುವಂತದ್ದು. ಸೊ ಇವಾಗ ಏನ್ ಮಾಡ್ತೀನಿ, ಫಸ್ಟ್ ಬಿ ಅಲ್ಲಿ ಎಪ್ಸಲಾನ್ ನಾನು ತೆಗಿತೀನಿ, ನೆಕ್ಸ್ಟ್ ಸಿ ಅಲ್ಲಿ ಎಪ್ಸಲಾನ್ ತೆಗಿತೀನಿ. ಇವಾಗ ಬಿ ಅಲ್ಲಿ ಎಪ್ಸಲಾನ್ ತೆಗಿಬೇಕಾದ್ರೆ ಏನಾಗುತ್ತೆ, ಬಿ ಗಿವ್ ರೈಸ್ ಟು, ಸೊ ಎಪ್ಸಲಾನ್ ನ ಬಿಟ್ಟು ಸ್ಮಾಲ್ ಎ ಮಾತ್ರ ಬರೀಬೇಕು, ಇನ್ನು ಉಳಿದಿರೋದನ್ನ ಹಾಗೆ ಬರೀರಿ. ನೆಕ್ಸ್ಟ್ ಈಗ ಕ್ಯಾಪಿಟಲ್ ಲೆಟರ್ ಬಿ ಎಲ್ಲೆಲ್ಲಿದೆ ನೋಡಿ. ಸೊ ಕ್ಯಾಪಿಟಲ್ ಲೆಟರ್ ಬಿ ಇಲ್ಲಿ ಮಾತ್ರ ಇದೆ. ಸೊ ಇವಾಗ ಏನ್ ಮಾಡಬೇಕು, ಕ್ಯಾಪಿಟಲ್ ಲೆಟರ್ ಬಿ ನ ಬಿಟ್ಟು ಉಳಿದಿದ್ದನ್ನ ಬರೀಬೇಕು. ಕ್ಯಾಪಿಟಲ್ ಲೆಟರ್ ಬಿ ನ ಬಿಟ್ಟು ಇಲ್ಲೇ ಅಲ್ವಾ ಎಪ್ಸಲಾನ್ ಇದ್ದಿದ್ದು. ಸೊ ಏನ್ ಮಾಡಿದ್ವಿ, ಇಲ್ಲಿ ಬರಿಬೇಕಾದ್ರೆ ಬಿ ಬರಿಬೇಕಾದ್ರೆ ಕೇವಲ ಎ ಮಾತ್ರ ಬರೆದು ಎಪ್ಸಲಾನ್ ತೆಗೆದ್ವಿ. ನೆಕ್ಸ್ಟ್ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಬಿ ಎಲ್ಲಾದ್ರೂ ಇದ್ರೆ ಅದನ್ನ ಫಸ್ಟ್ ಬರ್ಕೋಬೇಕು, ಮಾಮೂಲಿ ಬರ್ಕೋಬೇಕು. ಆಮೇಲೆ ಏನ್ ಮಾಡ್ಬೇಕು, ಆ ಬಿ ನ ತೆಗೆದ್ಬಿಟ್ಟು ಎ ಸಿ ಅಂತ ಬರ್ದೆ. ಇವಾಗ ಏನಾಯ್ತು, ನಾನು ಬಿ ಅಲ್ಲಿರುವಂತಹ ಎಪ್ಸಲಾನ್ ಅಂದ್ರೆ ನಲ್ ಪ್ರೊಡಕ್ಷನ್ ಅನ್ನ ತೆಗೆದೆ. ಈಗ ಸಿ ಅಲ್ಲಿರುವಂತಹ ನಲ್ ಪ್ರೊಡಕ್ಷನ್ ಅನ್ನ ತೆಗೆಯೋಣ. ಇದೇನಿದು, ಆಫ್ಟರ್ ರಿಮೂವಲ್ ಆಫ್ ನಲ್ ಪ್ರೊಡಕ್ಷನ್ ಇನ್ ಬಿ. ಈಗ ನೆಕ್ಸ್ಟ್ ಆಫ್ಟರ್ ರಿಮೂವಲ್ ಆಫ್ ನಲ್ ಪ್ರೊಡಕ್ಷನ್ ಇನ್ ಸಿ. ಸೊ ಸಿ ನಲ್ಲಿ ರಿಮೂವ್ ಮಾಡಿದ್ರೆ ಫೈನಲ್ ಆಗಿ ಆಗುತ್ತೆ. ಸೊ ಇವಾಗ ಸಿ ಎಲ್ಲಿದೆ, ಇಲ್ಲಿದೆ. ಸೊ ಇನ್ನು ಉಳಿದಿರೋದನ್ನ ಹಾಗೆ ಬರ್ಕೊಳ್ಳಿ. ಎಸ್ ಡ್ಯಾಶ್ ಗಿವ್ ರೈಸ್ ಟು ಎಸ್ ಹ್ಯಾಶ್ಟ್ಯಾಗ್ ಎಸ್ ಗಿವ್ ರೈಸ್ ಟು ಎ ಬಿ ಸಿ ಸ್ಲಾಶ್ ಎ ಸಿ. ಸೊ ಇಲ್ಲೇನಿದೆ ಅದನ್ನೇ ಬರೀಬೇಕು. ಎ ಗಿವ್ ರೈಸ್ ಟು ಸ್ಮಾಲ್ ಎ ಸ್ಮಾಲ್ ಬಿ ಸ್ಮಾಲ್ ಡಿ. ನೆಕ್ಸ್ಟ್ ಬಿ ಗಿವ್ ರೈಸ್ ಟು ಸ್ಮಾಲ್ ಎ, ಸಿ ಗಿವ್ ರೈಸ್ ಟು, ಸೊ ಸಿದು ಬರಿಬೇಕಾದ್ರೆ ಏನ್ ಮಾಡಬೇಕು, ಅವಾಗಲೇ ಬಿದು ಎಪ್ಸಲಾನ್ ತೆಗೆದು ಬರ್ತಿದ್ವಿ. ಬಿ ಅಲ್ಲಿ ರಿಮೂವ್ ಮಾಡ್ಬೇಕಾದ್ರೆ, ಇವಾಗ ಸಿ ಅಲ್ಲಿ ರಿಮೂವ್ ಮಾಡ್ಬೇಕಾದ್ರೆ ಏನ್ ಮಾಡಬೇಕು, ಎಪ್ಸಲಾನ್ ಬಿಟ್ಟು ಇನ್ನು ಉಳಿದಿರೋದನ್ನ ಬರೀಬೇಕು. ಸೊ ಉಳಿದಿರೋದೇನು, ಸ್ಮಾಲ್ ಲೆಟರ್ ಬಿ. ನೆಕ್ಸ್ಟ್ ಡಿ ಗಿವ್ ರೈಸ್ ಟು ಸ್ಮಾಲ್ ಸಿ ಸ್ಮಾಲ್ ಡಿ. ಈಗ ಏನ್ ಮಾಡ್ಬೇಕು ಅಂತಂದ್ರೆ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಎಲ್ಲೆಲ್ಲಿ ಡಿ ಸಿ ಇದೆ ನೋಡ್ತಾ ಹೋಗಿ. ಯಾಕೆ ಸಿ ಅಲ್ವಾ ನಾವು ಎಪ್ಸಲಾನ್ ಅನ್ನ ತೆಗೆದಿದ್ದು, ಎಲ್ಲೆಲ್ಲಿ ಸಿ ಇತ್ತು ಅದನ್ನ ಬಿಟ್ಟು ಬರೀಬೇಕು ನಾವು ಇವಾಗ. ಈಗ ನೋಡಿ, ಇಲ್ಲಿ ಕ್ಯಾಪಿಟಲ್ ಲೆಟರ್ ಸಿ ಇದೆ, ಇಲ್ಲೂ ಕೂಡ ಕ್ಯಾಪಿಟಲ್ ಲೆಟರ್ ಸಿ ಇದೆ, ಇದು ಸ್ಮಾಲ್ ಲೆಟರ್ ಸಿ. ಕ್ಯಾಪಿಟಲ್ ಲೆಟರ್ ಸಿ ಇರೋದ್ರಿಂದ ಅದನ್ನ ರಿಮೂವ್ ಮಾಡಿ ಬರಿ. ಫಸ್ಟ್ ಇದನ್ನ ರಿಮೂವ್ ಮಾಡಿದ್ರೆ ಏನಾಗುತ್ತೆ, ಎ ಬಿ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಇದರಲ್ಲಿ ಸಿ ನ ರಿಮೂವ್ ಮಾಡಿದ್ರೆ ಕ್ಯಾಪಿಟಲ್ ಲೆಟರ್ ಎ ಮಾತ್ರ ಉಳ್ಕೊಳ್ಳುತ್ತೆ. ಸೊ ಇವಾಗ ಏನ್ ಮಾಡಿದ್ವಿ, ನಮ್ಮಲ್ಲಿ ಇದ್ದಂತಹ ಎರಡು ನಲ್ ಪ್ರೊಡಕ್ಷನ್ಸ್ ಗಳನ್ನ ತೆಗೆದಾಕಿದೀವಿ. ಇವಾಗ ಎರಡನೇ ಕ್ವಶನ್ ಅನ್ನ ಸಾಲ್ವ್ ಮಾಡೋಣ. ಈಗ ಎರಡನೇ ಕ್ವಶನ್ ಸಾಲ್ವ್ ಮಾಡಬೇಕಾದ್ರೆ ಎಲ್ಲೆಲ್ಲಿ ಎಪ್ಸಲಾನ್ ಇದೆ, ಬಿ ಎಲ್ ಎಪ್ಸಲಾನ್ ಇದೆ, ಸಿ ಎಲ್ ಎಪ್ಸಲಾನ್ ಇದೆ. ಸೊ ಫಸ್ಟ್ ಏನ್ ಮಾಡಬೇಕು, ಆಫ್ಟರ್ ರಿಮೂವಲ್ ಆಫ್ ನಲ್ ಪ್ರೊಡಕ್ಷನ್ ಇನ್, ಮೊದಲನೇದು ಯಾವುದು, ಬಿ. ಸೊ ಬಿ ಅಲ್ಲಿ ರಿಮೂವ್ ಮಾಡೋಣ. ಇವಾಗ ಏನೇನಿದೆ ಅದ್ರ ಹಿಂದೆ ಕ್ವಶನ್ ಸೇಮ್ ಬರೀ. ಎಸ್ ಗಿವ್ ರೈಸ್ ಟು ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸಿ ಸಿ ಬಿ ಸಿ ಸ್ಲಾಶ್ ಬಿ ಎ. ನೆಕ್ಸ್ಟ್ ಎ ಗಿವ್ ರೈಸ್ ಟು ಡಿ ಎ ಸ್ಲಾಶ್ ಬಿ ಸಿ. ನೆಕ್ಸ್ಟ್ ಬಿ ಗಿವ್ ರೈಸ್ ಟು ಜಿ ಸಿ. ಎಪ್ಸಲಾನ್ ನ ಬಿಟ್ಟು ಇನ್ನು ಉಳಿದಿರುವಂತದ್ದನ್ನ ಬರೀಬೇಕು. ಸೊ ಬಿ ನ ಕನ್ಸಿಡರ್ ಮಾಡ್ತಿರೋದ್ರಿಂದ ಫಸ್ಟ್ ನಾವು, ಸೊ ಬಿ ಅಲ್ಲಿರುವಂತಹ ಎಪ್ಸಲಾನ್ ನ ಬಿಟ್ಟು ಜಿ ಸಿ ಮಾತ್ರ ಬರೆದಿದ್ದೀವಿ. ನೆಕ್ಸ್ಟ್ ಸಿ ಗಿವ್ ರೈಸ್ ಟು ಎಚ್ ಎ ಸ್ಲಾಶ್ ಎಪ್ಸಲಾನ್. ಸೊ ಇನ್ನು ನಾವು ಸಿದು ಎಪ್ಸಲಾನ್ ನ ತೆಗೆಯೋದಕ್ಕೆ ಹೋಗಿಲ್ಲ, ಸೊ ಅದಕ್ಕೆ ಆ ರೀತಿನೇ ಬರೀಬೇಕು. ಸೊ ಯಾವ್ದ್ರಿಂದ ನಾನು ಎಪ್ಸಲಾನ್ ನ ತೆಗೆದಿದ್ದು, ಬಿ ಪ್ರೊಡ್ಯೂಸ್ ಮಾಡ್ತಿದ್ದಂತ ಎಪ್ಸಲಾನ್ ನ ತೆಗೆದೆ. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಬಿ ಎಲ್ಲೆಲ್ಲಿದೆ ನೋಡಿ. ಸೊ ಬಿ ಇಲ್ಲಿದೆ. ಇವಾಗ ಏನ್ ಮಾಡಬೇಕು, ಬಿ ನ ತೆಗೆದು ಉಳಿದಿರೋದನ್ನ ಬರೀಬೇಕು. ಸೊ ಸಿ ಮಾತ್ರ ಉಳಿತು. ನೆಕ್ಸ್ಟ್ ಇದರಲ್ಲಿ ಬಿ ಎಲ್ಲಿದೆ, ಇಲ್ಲಿದೆ. ಸೊ ಬಿ ನ ರಿಮೂವ್ ಮಾಡಿದ್ರೆ ಏನು ಉಳಿತು, ಎ ಮತ್ತೆ ಸಿ, ಎ ಸಿ. ನೆಕ್ಸ್ಟ್ ಇಲ್ಲೊಂದು ಕ್ಯಾಪಿಟಲ್ ಲೆಟರ್ ಬಿ ಇದೆ. ಸೊ ಕ್ಯಾಪಿಟಲ್ ಲೆಟರ್ ಬಿ ತೆಗೆದ್ರೆ ಏನ್ ಮಾಡ್ತು, ಸಿ ಬಿ. ನೆಕ್ಸ್ಟ್ ಇಲ್ಲೊಂದು ಕ್ಯಾಪಿಟಲ್ ಲೆಟರ್ ಬಿ. ಸೊ ಬಿ ತೆಗೆದ್ರೆ ಸ್ಮಾಲ್ ಲೆಟರ್ ಎ ಮಾತ್ರ ಉಳಿತು. ನೆಕ್ಸ್ಟ್ ಬಿ ನ ರಿಮೂವ್ ಮಾಡಾಯ್ತು. ಇವಾಗ ಏನ್ ಮಾಡೋಣ, ಸಿ ಅಲ್ಲಿ ಇರುವಂತಹ ಎಪ್ಸಲಾನ್ ಅನ್ನ ರಿಮೂವ್ ಮಾಡೋಣ. ಈಗ ನೆಕ್ಸ್ಟ್ ಸ್ಟೆಪ್ ಏನು, ಆಫ್ಟರ್ ರಿಮೂವಲ್ ಆಫ್
ಆಫ್ಟರ್ ರಿಮೂವಲ್ ಆಫ್ ಎಪ್ಸಲಾನ್ ಅಥವಾ ನಲ್ ಪ್ರೊಡಕ್ಷನ್ ಇನ್ ಸಿ. ಸೊ ಸಿ ಅಲ್ಲಿ ಇರುವಂತಹ ಎಪ್ಸಲಾನ್ ಅನ್ನ ತೆಗೆದ್ರೆ ಏನಾಗುತ್ತೆ, ಸೊ ಸೇಮ್ ಬರೀರಿ, ಇದೇನಿದೆ ಅದನ್ನೇ ಕಾಪಿ ಮಾಡಿ ಫಸ್ಟ್. ಎಸ್ ಗಿವ್ ರೈಸ್ ಟು ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಕ್ಯಾಪಿಟಲ್ ಸಿ ಸಿ ಬಿ ಬಿ ಸ್ಲ್ಯಾಶ್ ಬಿ ಎ ಸ್ಲ್ಯಾಶ್ ಎ ಸಿ ಸ್ಲ್ಯಾಶ್ ಬಿ ಸಿ ಬಿ ಸ್ಲ್ಯಾಶ್ ಎ. ಎ ಗಿವ್ ರೈಸ್ ಟು ಡಿ ಎ ಸ್ಲ್ಯಾಶ್ ಬಿ ಸಿ ಸ್ಲ್ಯಾಶ್ ಸಿ. ಬಿ ಗಿವ್ ರೈಸ್ ಟು ಜಿ ಸೆಟ್. ನೆಕ್ಸ್ಟ್ ಸಿ ಗಿವ್ ರೈಸ್ ಟು ಎಚ್ ಎ ಸ್ಲ್ಯಾಶ್ ಎಪ್ಸಲಾನ್. ಸೊ ಇವಾಗ ಎಪ್ಸಲಾನ್ ತೆಗೆದು ಬರಿಬೇಕು ಸಿ ಅಲ್ಲಿ. ಸೊ ಏನ್ ಮಾಡ್ತೀನಿ, ಎಪ್ಸಲಾನ್ ಇರುವಂತದ್ದನ್ನ ತೆಗಿತೀನಿ. ಯಾವ್ದ್ರಿಂದ ಎಪ್ಸಲಾನ್ ತೆಗೆದಿದ್ದು, ಸಿ ಪ್ರೊಡ್ಯೂಸ್ ಮಾಡ್ತಿದ್ದಂತ ಎಪ್ಸಲಾನ್ ತೆಗೆದಿದ್ದು. ಸೊ ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ಕ್ಯಾಪಿಟಲ್ ಲೆಟರ್ ಸಿ ಎಲ್ಲೆಲ್ಲಿದೆ ನೋಡಿ. ಸೊ ಕ್ಯಾಪಿಟಲ್ ಲೆಟರ್ ಸಿ ಇಲ್ಲಿದೆ, ಇಲ್ಲಿದೆ, ನೆಕ್ಸ್ಟ್ ಇಲ್ಲಿದೆ, ಇಲ್ಲಿದೆ, ಇಲ್ಲಿ, ಇಲ್ಲಿ. ಸೊ ಇವಾಗ ಏನ್ ಮಾಡಬೇಕು, ಅದು ಅಷ್ಟನ್ನು ತೆಗೆದುಬಿಟ್ಟು ಬರಿತಾ ಹೋಗ್ಬೇಕು. ಸೊ ಇದು ಸ್ಮಾಲ್ ಲೆಟರ್ ಸಿ. ಸೊ ಜಿ ಸ್ಮಾಲ್ ಲೆಟರ್ ಸಿ. ಸೊ ಕ್ಯಾಪಿಟಲ್ ಲೆಟರ್ ಸಿ ಎಲ್ಲೆಲ್ಲಿದೆ ಅದನ್ನೆಲ್ಲ ತೆಗೆದು ಬರಿತಾ ಹೋದ್ರೆ ಏನಾಗುತ್ತೆ ನೋಡಿ. ಕ್ಯಾಪಿಟಲ್ ಲೆಟರ್ ಸಿ ಇಲ್ಲಿ ತೆಗೆದ್ರೆ ಏನು ಉಳಿತು, ಕೇವಲ ಎ ಬಿ ಮಾತ್ರ ಉಳಿತು, ಎ ಬಿ. ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲ್ ಲೆಟರ್ ಸಿ ತೆಗೆದ್ರೆ ಏನು ಉಳಿತು, ಸ್ಮಾಲ್ ಬಿ ಮತ್ತೆ ಡಿ ಬಿ ಉಳಿತು. ನೆಕ್ಸ್ಟ್ ಇಲ್ಲಿ ಇಲ್ಲಿ ಕ್ಯಾಪಿಟಲ್ ಲೆಟರ್ ಸಿ ತೆಗೆದ್ರೆ ಏನು ಉಳಿತು, ಕೇವಲ ಎ ಮಾತ್ರ ಉಳಿತು. ನೆಕ್ಸ್ಟ್ ಇಲ್ಲಿ ಕ್ಯಾಪಿಟಲ್ ಲೆಟರ್ ಸಿ ತೆಗೆದ್ರೆ ಸ್ಮಾಲ್ ಬಿ ಮಾತ್ರ ಉಳಿತು. ನೆಕ್ಸ್ಟ್ ಇದರಲ್ಲಿ ಸಿ ನ ತೆಗೆದ್ರೆ ಏನು ಉಳಿತು, ಕ್ಯಾಪಿಟಲ್ ಲೆಟರ್ ಬಿ. ಇಲ್ಲಿ ಸಿ ನ ತೆಗೆದ್ರೆ ಅದೇನು ಖಾಲಿ ಉಳಿಯುತ್ತೆ. ಸೊ ನಲ್ ಪ್ರೊಡಕ್ಷನ್ ಆಯಿತು. ಸೊ ನಲ್ ಅಂತಂದ್ರೆ ಖಾಲಿ ಆಯಿತು. ಇದನ್ನು ತೆಗೆದ್ರೇನೆ ಏನು ಇಲ್ಲ ಅಲ್ವಾ, ಸೊ ಏನು ಬರೆಯಕ್ಕೆ ಹೋಗಬೇಡಿ. ನೆಕ್ಸ್ಟ್ ಇವಾಗ ಏನಾಯ್ತು, ಇದ್ದಂತಹ ಬಿ ಅಲ್ಲಿ ಇದ್ದಂತ ಎಪ್ಸಲಾನ್ ತೆಗೆದ್ವಿ, ಸಿ ಅಲ್ಲಿ ಇದ್ದಂತ ಎಪ್ಸಲಾನ್ ಅಥವಾ ನಲ್ ಪ್ರೊಡಕ್ಷನ್ಸ್ ಅನ್ನು ಕೂಡ ತೆಗೆದಿದ್ದೀವಿ. ಸೊ ಪ್ರಾಬ್ಲಮ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಥ್ಯಾಂಕ್ ಯು.